ನಮಸ್ಕಾರ ಎಲ್ಲ ಜನರಿಗೆ ಆರ್ ಸಿ ವಿಡಿಯೋ ರೆಕಾರ್ಡಿಂಗ್ ಚಾನಲ್ದಾಗ ಎಲ್ಲರಿಗೂ ಸಹರ್ಷ ಹಾರ್ದಿಕ ಸ್ವಾಗತ. ನನ್ನ ಹೆಸರು ರೇವಪ್ಪ ಯರಣ್ಣ ಚಿಕ್ಕಳ್ಳಿ. ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಬಿಜೆಪಿದು ಜಿಲ್ಲಾ ಪರಿಷದ ಮತ್ತು ಪಂಚಾಯತ್ ಸಮಿತಿಗಳದು ನಿವಣುಕ್ ಅದಾವ. ಅದ್ರ ಸಲುವಾಗಿ ಬಿಜೆಪಿ ಕಡೆಯಿಂದ ಆಳ್ಗಿ ಗ್ರಾಮದ ವಿಠ್ಠಲ್ ದಾದಾ ಪಾಟೀಲ್ ಅವರು ಇದಾರ. ನಮಸ್ಕಾರ ಗೌಡ್ರ. ನಮಸ್ಕಾರ ಇವಾಗ ನಿಮ್ ಕಡೆ ಜಿಲ್ಲಾ ಪರಿಷತ್ ಮತ್ತು ಪಂಚಾಯತ್ ಸಮಿತಿ ನಿವಣುಕ್ ನಡೆದಾವ್ರಿ. ಮತ್ತು ಇವಾಗ ನೀವು ಬಿಜೆಪಿದು ಕಾರ್ಯಕರ್ತ ಇದ್ದೀರಿ. ಮತ್ತು ಬಿಜೆಪಿ ಕಡೆಯಿಂದ ಯಾರ್ಯಾರಿಗೆ ಟಿಕೆಟ್ ಸಿಕ್ಕವ ಮತ್ತು ಅವ್ರ ಹೆಸರು ಏನದ ಮತ್ತು ಅವ್ರ ಬ್ಯಾಕ್ಗ್ರೌಂಡ್ ಏನದ ಅದ್ರ ಬದಲ್ ನಮ್ಮ ಕಡೆ ಚಾನಲ್ದಾಗ ನಿಮ್ದು ಮುಲಾಖತ್ ಕೊಡ್ಬೇಕಾಗ್ಯದ. ಅವ್ರ ಬದಲ್ ಥೋಡೆಸಿ ಮಾಹಿತಿ ಕೊಡ್ರಿ ಗೌಡ್ರಿ. ಇದರಿಂದ ನೋಡ್ರಿ ಜಿಲ್ಲಾ ಪರಿಷತ್ ಕಡೆಯಿಂದ ನಮ್ದು ಆಯ್ಗೂರಿಂದ ಚೇರ್ಮನ್ ಆದಂತ ಶ್ರೀ ಶಿವಯೋಗಿ ಸ್ವಾಮಿ ಅವರ ಸೊಸಿ ಇವತ್ತಿನ ದಿವಸ ಡಾಕ್ಟರ್ ಆದಂತ ಶ್ರೀ ಶಿವಾನಿ ತಾಯಿ ಮಹಾಂತೇಶ ಸ್ವಾಮಿಯವರು ಇದಾರ. ಅದ್ರ ಜೊತೆಗೆ ನಮ್ದು ಈ ಕಡೆದು ಪಾನ್ಮಂಗರ್ ಗಡ್ದು ಪಂಚಾಯತ್ ಸಮಿತಿದು ಟಿಕೆಟ್ ಶ್ರೀ ರಶ್ಮಿ ತಾಯಿ ಸಾಗರ್ ಹಿಪ್ಪರ್ಗಿ ಅವ್ರಿಗೆ ಸಿಕ್ಕದ್ರಿ. ಅದ್ರಂತೆ ಈ ಕಡೆ ನಮ್ದು ಸುಲೇಜಗಡ್ದು ಕಡೆಯಿಂದ ಉತ್ತಮ್ ಪೀರಪ್ಪ ವಾಘ್ಮರೆ ಅವರು ಹಿಂಗ ಒಂದು ಬಿಜೆಪಿ ಕಡೆಯಿಂದ ಒಂದು 3 ಟಿಕೆಟ್ ಇವತ್ತಿನ ದಿವಸ ಜಾಹಿರಾಗ್ಯಾವ್ರಿ. ಈಗ ಅವ್ರ ಕಡೆಯಿಂದ ನೀವು ಪ್ರಚಾರ ಮಾಡ್ಲಾಕತ್ತೀರಿ. ಅವ್ರ ಕಡೆಯಿಂದ ನಾವು ಇವತ್ತು ಪ್ರಚಾರ ಸಲುವಾಗಿ ಈ ಅಕ್ಕಲಕೋಟ ತಾಲೂಕಿನ ಎಲ್ಲಾ ಒಂದು 28 ಹಳ್ಳಿ ಅದಾವ ಎಲ್ಲರಿಗೆ ಪ್ರಚಾರ ಮಾಡಿ ಇವತ್ತಿನ ದಿವಸ ನಮ್ದು ಒಂದು ಈ ನಿಂತಿರುವಂತ ಒಂದು ಕ್ಯಾಂಡಿಡೇಟ್ಗೆ ಎಲ್ಲರೂ ಬಹು ಸಂಖ್ಯೆಯಲ್ಲಿ ಎಲ್ಲರೂ ಆದಷ್ಟು ಬಹುಮತ ಕೊಟ್ಟು ನಮ್ಗೆಲ್ಲ ನಮ್ದು ಬಿಜೆಪಿ ಮತಕ್ಕೆ ಮತ ಹಾಕಿ ಕಮಲಕ್ಕೆ ಮತ ಹಾಕಿ ತಾವು ಎಲ್ಲರೂ ಕೂಡಿ ಆರಿಸಿ ತಂದು ಕೊಡ್ಬೇಕಂತ ತಾವು ಎಲ್ಲ ಜನಗಳ ಬಳಿ ಹೇಳ್ಕೊತೀವಿ. ಮತ್ರಿ ಈಗ ನೀವೆಲ್ಲಾ ಬಿಜೆಪಿ ನಿವಡಿಸ್ಕೊಡ್ಬೇಕಂತ ಹೇಳ್ತಾ ಇದ್ರಿ. ಮತ್ ನೀವು ಬಿಜೆಪಿ ಪಕ್ಷನ ಯಾಕೆ ನಿವಡಿಸಿದ್ರಿ? ಇವತ್ತು ನೋಡ್ರಿ ಬಿಜೆಪಿ ಪಕ್ಷನೇ ನಾವು ಯಾಕೆ ನಿರ್ಣಯಿಸಿದ್ವಿ, ಬಿಜೆಪಿಗೆ ಇವತ್ತು ಸಪೋರ್ಟ್ ಯಾಕೆ ಮಾಡ್ಲಿಕ್ಕೆ ಅನ್ನೋದು ನಾವುಕಿಂತ ಇವತ್ತಿನ ನಾವೇ ಅಟ್ಟೆ ಅಲ್ಲ. ಇವತ್ತು ಎಲ್ಲಿ ಹೋಗಿ ನೀವು ಕೇಳಿದ್ರ ಇಡೀ ಅಕ್ಕಲಕೋಟ ತಾಲೂಕಿನಾಗೆ ಇದು ಅಕ್ಕಲಕೋಟ ತಾಲೂಕಿನಾಗೆ ಯುವ ಜನತೆಗೆ ನೀವು ಹೋಗಿ ನೀವು ಎಲ್ಲಿ ಸಂಪರ್ಕ ಮಾಡ್ರಿ ಎಲ್ಲ ಇವತ್ತಿನ ದಿವಸ ಯುವ ಜನತಾ ಆಗ್ಲಿ ಯುವತಾಮ್ ಜನತಾ ಆಗ್ಲಿ ಇವತ್ತು ಒಂದು ಹೆಣ್ಮಕ್ಳಾಗ್ಲಿ ಯಾರ ಬಾಯಿ ಕೇಳಿದ್ರು ಇವತ್ತಿನ ದಿವಸ ಒಂದು ಹೇಳದಟ್ಟೆ ಬರೀ ಎಲ್ಲಿ ಹೋದ್ರು ದಾದಾ 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 ಅನ್ನೋ ಒಂದು ಇದು ಅದ. ಮೊದಲು ಹೆಂಗಿತ್ತು ನಾವ್ ಇವತ್ತು ಬಿಜೆಪಿಗೆ ಬರ್ಬೇಕಂದ್ ಕಾರಣ ಇಟ್ಟೇ ಅದ. ಮೊದಲು ನಮ್ದು ಅಕ್ಕಲಕೋಟ ತಾಲೂಕ ಒಂಥರ ಹೆಂಗಪ್ಪ ಅಂದ್ರ ಒಂದು ಮಿನಿ ಬಿಆರ್ ಇದ್ದಂಗಿತ್ರಿ ಸರ್. ನಮ್ನ ಮಿನಿ ಬಿಆರ್ ಇದ್ದಂಗಿತ್ತು. ಒಂಥರ ಏನ್ ಹೇಳ್ಬೇಕಂದ್ರೆ ಇಲ್ಲಿ ಒಂಥರ ಗುಂಡಾಗರ್ದಿ, ದಹಶತ್ವಾದಿ, ಲೂಟ್ ಮಾರ್, ಲಬಾಡಿ, ವಾಳು ತಸ್ಕರಿ ಏನ್ ಒಂದೇ ತರ ಇಲ್ಲ, ಅನೇಕ ತರದು. ಮತ್ತೆ ಈ ಪೊಲೀಸ್ ಮಂದಿದು ದಮ್ ದಾಟಿ ಅಧಿಕಾರದು ದುರುಪಯೋಗ ಮಾಡ್ಕೊಳ್ಳೋದು. ಇವ್ರು ಬಂದದೇ ಕಾರ್ಖಾನೆಗಳು ಇವ್ರೆ, ಸಾಲಿಗಳು ಇವ್ರೆ, ಇವ್ರು ಕೊಟ್ರ ಬಿಲ್ಲ ಕುಡ್ಲಿಲ್ಲ ಅಂದ್ರೆ ಇಲ್ಲ ಏನ್ರಿ. ಮಂದಿಗೆ ಏನ್ ಮಾಡ್ಬೇಕು ತಿಳಿಲಾರ್ದೆ ಅವ್ರ ಬೆನ್ ಹತ್ತಿ ಸುಮಾರು ಹೃದಯ ಕಳ್ಕೊಂಡು ಜನಗಳು ಇದ್ರು. ಮುಂದ್ ಮಂದಿಗೆ ಒಂದು ಚಾಯ್ಸ್ ಇರ್ಲಿಲ್ಲ. ನಮ್ಗೆ ಏನ್ ಮಾಡ್ಬೇಕು, ಯಾರ ಬಳಿ ಹೋದ್ರಿ ಏನಾಗ್ತದ ಅಂತದ್ದು ಗೊತ್ತಿರ್ಲಿಲ್ಲ. ಮುಂದೆ ನಮ್ಗೆ ಗೊತ್ತಿರ್ಲಿಲ್ಲ ಟೈಮ್ಗ ಇವತ್ತಿನ ದಿನ ನಮ್ಗ ಒಂದು ಸಚಿನ್ ದಾದಾ ನಮ್ದು ಗಂಭೀರ ನೇತೃತ್ವವಾಗಿ ನಮ್ದು ಯುವ ಜನತಕ್ಕಾಗಲಿ ನಮ್ದು ಅಕ್ಕಲಕೋಟ ತಾಲೂಕಿನ ಎಲ್ಲ ಜನರಿಗೆ ಒಂದ್ ಏನ್ ಇರ್ತದ ವಿಕಾಸ ಅಂದ್ರೆ ಏನು, ಇದು ವಿಕಾಸ ಹೆಂಗ್ ಮಾಡಿಸಬೇಕು, ಹೆಂಗ್ ಮಾಡ್ಬೇಕು. ದಾದಾ ಅಂದ್ರೆ ಅದಕ್ಕೆ ಅರ್ಥ ಮೊದಲು ದಾದಾ ಅಂದ್ರೆ ಗುಂಡಾಗರ್ದಿ, ದಹಶತ್ವಾದಿ, ದಮ್ ದಾಟಿ ಹೊಡಿ ಬಡಿ ಕಡಿ ಅಂದ್ರೆ ದಾದಾ ಅನ್ನೋದು ಒಂದು ಅರ್ಥ ಇತ್ತು. ಇವತ್ತಿನ ದಿವಸ ದಾದಾ ಬಂದ್ಮೇಲೆ ಹಿಂಗ್ ತೋರ್ಸ್ಕೊಟ್ರಕಿ ಜನತಕ ದಾದಾ ಅಂದ್ರ ಅದು ಅಲ್ಲ. ವಿಕಾಸ ಮಾಡಿದ್ರ ದಾದಾ ಈ ಲಾಡ್ಕಿ ಬಹಿನ್ಗ ರೊಕ್ಕ ಕೊಟ್ಟು ಲಾಡ್ಕಿ ಬಹಿಂದು ಒಂದು ತಾಯಂದ್ರದು ಎಲ್ಲರದು ಸೇವಾ ಮಾಡಿ ವಿಕಾಸ ಕಾಮ ಮಾಡಿದ್ರ ಅದಕ್ಕ ದಾದಾ ಅಣ್ಣ ಅನ್ನೋದಕ್ಕೆ ಒಂದು ಅರ್ಥ ಅನ್ನೋದು ಏನ್ ಅನ್ನೋದು ಇವತ್ತಿನ ದಿವಸ ತಿಳಿಸ್ಕೊಟ್ರ. ಹಾಗಾಗಿ ನಾವು ಇವ್ರದ್ದು ಮಾಡಕ್ ಕೆಲಸ ನೋಡ್ಕೊಂಡು ಇವತ್ತಿನ ದಿವಸ ನಾವು ಬಿಜೆಪಿ ಬೆನ್ನತ್ತಿ ನಾವು ನಮ್ದೆಲ್ಲ ಸಹಕಾರಿ ಮಿತ್ರರು ನಮ್ದೆಲ್ಲ ಯುವ ಜನತರು ಇವತ್ತಿನ ದಿವಸ ಬಿಜೆಪಿ ಬೆನ್ನತ್ತಿ ನಾವು ಅವ್ರು ಸಪೋರ್ಟ್ ಮಾಡುತ್ತಿದ್ದಾರೆ. ಅಂದ್ರೆ ಗುಂಡಾಗರ್ದಿದಾಗೆ ದಾದಾ ಆತ್ತಾರ ಅಂದ್ರೆ ಇವ್ರು ನಿಮ್ದು ಕಲ್ಯಾಣ ಶೆಟ್ಟಿ ಆಮದಾರ್ ಏನದಾರ ಅವರು ದಾದಾ ಗುಂಡಗರ್ದಿ ಮಾಡಲಾರ್ದೆ ಅವ್ರ ಕೆಲಸ ಮಾಡಿಕಿಂದ ದಾದಾ ಅನ್ಸ್ಕೊಂಡಿದಾರ ಅನ್ನೋದು ನಿಮ್ದು ವಿಶೇಷ ಅದ. ದಾದಾ ಅನ್ನೋದಕ್ಕೆ ಅರ್ಥ ಅವರು ಚೇಂಜ್ ಮಾಡ್ಬಿಟ್ರಿ ಇವತ್ತಿನ ದಿವಸ ನಿಮ್ಗೆ ಹೇಳ್ಬೇಕಂದ್ರೆ. ದಾದಾ ಅಂದ್ರೆ ಏನು, ಮೊದ್ಲೆಲ್ಲ ನಾವು ಸಣ್ಣವ್ರ ಲೆಕ್ಕ ನೋಡ್ತಿದ್ವಿ ದಾದಾ ಅವ್ನಿಗೆ ದಾದಾ ಅಂದ್ರ ಒಂದ್ ನಮೂನ್ ಏನೋ ಒಂಥರ ಗುಂಡಾಗರ್ದಿ ಮಾಡೋರಿಗೆ ಅದು ಹಂತ ದಗದ್ ಮಾಡೋರಿಗೆ ಲಾಬಾಡ ಮಂದಿಗೆ ದಾದಾ ಅನ್ಕೋ ತಿರ್ಗಾಡ್ತಿದ್ರು, ಅಣ್ಣ ಅನ್ಕೋ ತಿರ್ಗಾಡ್ತಿದ್ರು. ಇವತ್ತು ದಾದಾದು ಅರ್ಥ ಏನಪ್ಪಾ ಅನಂತದು ಇವತ್ತಿನ ದಿವಸ ದಾದಾ ಸಚಿನ್ ದಾದಾ ಕಲ್ಯಾಣ್ ಶೆಟ್ಟಿ ಅವರು ನಮ್ಗ ನಿಮ್ಗೆ ಅಕ್ಕಲಕೋಟ ತಾಲೂಕಿನ ಜನತಕ ಇವತ್ತು ನಮ್ಮನ್ನ ತೋರಿಸ್ಕೊಟ್ಟಾರ್ರಿ ಎಲ್ಲರಿಗೂ ಅಂದ್ರೆ. ಈಗ ನೀವು 28 ಹಳ್ಳಿ ಪ್ರಚಾರ ಮಾಡ್ತಾ ಇದೀರಿ. ಈಗ ಜನರ ಜೊತೆ ಹೋಗಿ ನೀವು ಬಿಜೆಪಿ ನೀವು ಹೇಳ್ತಾ ಇದ್ದೀರಿ. ಈಗ ಜನತಾ ನಿಮ್ಗೆ ಏನ್ ಪ್ರೋತ್ಸಾಹ ಕೊಡ್ತಾ ಇದ್ದ ಮತ್ತ ಜನತಾಗ ಏನ ಭಾಜಪ್ ಕಡದು ಅಂದ್ರೆ ನೀವು ಆಮದಾರ್ದು ಹೇಳಿದ್ರಿ ದಾದಾ ಅವ್ರದ್ದು ಅವ್ರ ಕಡೆ ಏನ ಏನ್ ಜನತಾಕ್ ಅಪೇಕ್ಷೆ ಅನಿಸ್ತದೆ ನಿಮ್ಗೆ? ಇಲ್ಲ ಈಗ ಆಲ್ರೆಡಿ ನಿಮ್ಗೆ ಹೇಳ್ಬೇಕಾದ್ರೆ 28 ಹಳ್ಳಿ ಎಲ್ಲ ನಾವು ಆಲ್ರೆಡಿ ತಿರುಗಾಡಿ ಎಲ್ಲ ಕಡೆ ಪ್ರಚಾರ ಮಾಡ್ಲಿಕ್ತಿದ್ವು. ದಾದಂದು ಒಂಥರ ನೋಡ್ರಿ ದಾದಂದು ಕೆಲಸ ನೋಡ್ಬೇಕಂದ್ರೆ ನಾವು ಹೇಳಬೇಕಾಗೆಲ್ಲ ಎಲ್ಲ ಜನತಾನೇ ಆಲ್ರೆಡಿ ಮಾತಾಡ್ಲಿಕತ್ತದ. ನಾವು ಎಲ್ಲಾ ಭಾಗದಾಗ ತಿರುಗಾಡಿದೆವು. 28 ಹಳ್ಳಿ ಎಲ್ಲ ತಿರುಗಾಡಿದೆವು.
ತಿರ್ಗಾಡಕ್ಕಾಗಿನು ಎಲ್ಲ ಕಡೆ ಕೆಲ್ಸಗಳು ಈ ಸದ್ಯ ನೋಡ್ರಿ ಎಲ್ಲಾ ಹಳ್ಳಿಗಳು ಇವತ್ತು ಆಳಿಗೆ ಅಲ್ಲಿ ಶೇಗಾವಲ್ಲಿ ಗುಡ್ಡವಾಡಿ ಧಾರಸಂಗ ಮತ್ತ ಈ ಕಡೆ ಎಲ್ಲ ಆಯ್ರಸಂಗ ಎಲ್ಲ ಇದ್ರದ್ದು ಎಲ್ಲ ತಿರ್ಗಾಡಿದೇವ್ರಿ ನಾವು. ಏನಂದ್ರ ಪಾನ್ಮಂಗ್ಳೂರ್ ಗಡ್ದಾಗೆಲ್ಲ ಹಿಳಿತನ ಹೋಗಿ ಬಂದಿದೇವ್ರಿ. ಅದಾದ್ಮೇಲೆ ದೇವಿ ಕೌಟ ಹಿಡ್ಕೊಂಡು ಎಲ್ಲೆಲ್ಲಿ ತಿರ್ಗಾಡ್ತೀವಿ ಎಲ್ಲಾ ಕಡೆ ಹಾದಿಗಳು ನಡ್ದಾವ್ರಿ. ಒಂದ್ ಕೆಲ್ಸ ಒಂದು ಸಿಂಚನ್ ಯೋಜನಾ ಅನ್ನಂಥದ್ದು ಸಿಂಚನ್ ಪ್ರಕಲ್ಪ ನಡ್ದಾವ್ರಿ. ಆಲ್ರೆಡಿ ಪೈಪ್ಗಳು ಬಂದ್ ಬಿದ್ದಾವ ಎಲ್ಲಾ ಕಡೆ ಆ ತೆಗ್ದು ಮಾಡ್ಲಕತ್ತಾರ. ಮೊನ್ನೆ ಫರ್ನಿಚರ್ದು ಇದ್ರದ್ದು ದೇವೇಂದ್ರ ಫಡ್ನವೀಸ್ ಸಾಹೇಬ್ರು ನಮ್ಗೊಂದು ವಿಷಯ ಮೊನ್ನೆ ಇದ್ರಾಗ ಜಾಹಿರ್ ಮಾಡ್ಯಾರ. ಅದು ನಿನ್ನೆ ನೋಡಿದೆ ನಾ ರಾತ್ರಿ. ಅಂದ್ರೆ ಅವರು ಹೇಳ್ದಂಗ ಇವತ್ತು ಲಾಡ್ಕಿ ಬಹನ್ ಯೋಜನಾ ಆಗ್ಲಿ, ಇವತ್ತ ಸಿಂಚನ್ ಯೋಜನಾ ಆಗ್ಲಿ, ಒಂದ್ ಶೇತಕರಿದು 12,000 ರೂಪಾಯಿ ಏನೋ ವರ್ಷಿಗೆ ಒಂದು ಶೇತಕರಿಗೆ ಇದು ನಿಧಿ ಅನುದಾನ ತಗೊಂಡು ಕೊಡ್ಲಿಕತ್ತಾರ ಅಂತದಾಗ್ಲಿ. ಮತ್ತ ಅದ್ರ ಜೊತೆಗೆ ಒಂದು ಪಶುಪಾಲನ, ಒಂದು ಮತ್ಸ್ಯ ಉದ್ಯೋಗ, ಒಂದು ಮಹಿಳಾ ಏನ್ ಮಾಡ್ತಾರ ಹೆಣ್ಮಕ್ಳು ಅವ್ರಿಗೊಂದು ಪ್ರೋತ್ಸಾಹ ಮಾಡಿ ಇವತ್ತು ಅವ್ರಿಗೆ ಮುಂದ್ ತರಬೇಕು. ಮತ್ತೊಂದು ಟೈಲರಿಂಗ್ ಆಗ್ಲಿ, ಅವ್ರು ಏನ್ ಕಲಿತಾರ ಅವ್ರಿಗೆಲ್ಲ ಸಪೋರ್ಟ್ ಕೊಟ್ಟು ಮತ್ತೊಮ್ಮೆ ಇನ್ನೊಂದು ನಿಮ್ಗೆ ಹಾಂಗ್ ಎನ್ಸ್ಕೋತ ಕೂತ್ರೆ ಭಾಳ ಅವ್ರಿಗೆ ಕೆಲಸ ಏನ್ರಿ ಒಂದೇ ತರ ಇಲ್ಲ, ಎಲ್ಲಾ ತರ ತೆಗೆದು ಇವತ್ತು ದಾದಾ ಮಾಡ್ಲಿಕತ್ತಾರ. ಹಾಂಗಾಗಿ ದಾದನ್ ಬೆನ್ ಹತ್ತಿ ನಾವ್ ಇವತ್ತ ಅವ್ರಿಗೆ ಸಪೋರ್ಟ್ ಮಾಡ್ಲತ್ತಿದ್ರಿ. ಅಂದ್ರ ಬಿಜೆಪಿ ಜನತಾ ಕಡೆಯಿಂದ ಮತ್ತು ಕಾರ್ಯಕರ್ತರು ಎಲ್ಲರದು ಸಹಕಾರದಿಂದ ಅಂದ್ರ ಮಂದಿ ಎಲ್ಲ ಬೆಂಬಲ ಬಿಜೆಪಿ ಕಡೆ ಆದ ಅಂದಂಗ ಐತಿ ನಿಮ್ದು ಇವಾಗ. ಇವತ್ತಿನ ದಿವಸ ಬೆಂಬಲ ಆದನಾಗಿತ್ತ ಜನತಾಗ ನಾವು ಹೋಗಿ ಹೇಳೋದ್ ಗರಜ್ ಬಿದ್ದಿಲ್ಲ. ಈಗ ನಾವು ಹೊಂಟಿದೆವು ಜನತಾ ಕಡೆ ಅಂದ್ರ ಜನತಾ ಹಿಂಗಾಗಿದಕಿ ನಾವು ಹೇಳೋದ್ ಗರಜ್ ಬೀಳಲಾಗ್ಯದ. ಅವ್ರೇ ಹೊಳ್ಳಿ ನಮ್ಗೆ ಹೇಳಗತ್ತಾರಕಿ ಇಲ್ಲ ನಮ್ಗೆ ಏನ್ ಹೇಳೋದ್ ಗರಜ್ ಇಲ್ಲ, ನಾವ್ ಆಲ್ರೆಡಿ ದಾದನ್ ಸಪೋರ್ಟ್ದಾಗಿದ್ದೆವು, ಇವತ್ತಿನ ದಿವಸ ಬಿಜೆಪಿ ಸಪೋರ್ಟ್ದಾಗಿದ್ದೆವು. ನಾವ್ ನಮ್ ಬಲ್ಲಿ ಬರಬೇಡ್ರಿ, ನಮ್ ಊರಿಗೆ ನಾವೆಲ್ಲ ಸಪೋರ್ಟ್ ನಾವು ಸ್ವತಃ ನಾವು ಮಾಡ್ಲಿಕ್ಕಿದ್ದೆವು. ಈ ಊರ್ ಬಿಡ್ರಿ, ನೀವು ಮತ್ತೆಲ್ಲಿ ಎಲ್ಲೆಲ್ಲಿ ಇಲ್ಲ ಅಲ್ಲಿ ಹೋರಿ, ನೀವು ಹೋಗಿ ಅಲ್ಲಿ ಪ್ರಚಾರ ಮಾಡ್ರಿ. ನಮ್ದು ಇಲ್ಲೆಲ್ಲ ಬಿಜೆಪಿ ಮತಗಳು ಗಟ್ಟ್ಯವ. ನಮ್ದು ಇವೆಲ್ಲ ನೀವು ನಿಂತಿಂತ 3 ಕ್ಯಾಂಡಿಡೇಟ್ಗಳಿಗೆ ನಾವು ನಾವು ಸ್ವತಃ ನಿಂತು ನೋಡಿ ನಾವು ಇವತ್ತು ಮತ ಮಾಡ್ತೇವೆ. ನೀವು ಮತ್ತೆ ಎಲ್ಲೆಲ್ಲಿಲ್ಲ ಏನೇನಿಲ್ಲ ಇದು ಮಾಡತ್ತಂದು ಸ್ವತಃ ಮಂದಿನಿ ಹೇಳಿ ನಮ್ಗೆ ಕಳ್ಸ್ಲಿಕತ್ತಾರ್ರಿ. ಈಗ ನಾವು ಪ್ರಚಾರ ಮಾಡ್ಲಿಕತ್ತಿಲ್ಲ, ಮಂದಿ ಸ್ವತಃ ಜನದ ಮನಸ್ಸಾಗೆ ಬಂದದಾಗಿ ನಾವು ಸ್ವತಃ ಬಿಜೆಪಿ ಹೊಡಿಬೇಕನ್ನಂಥದ್ದು. ಮತ್ತೆ ಇವಾಗ ನೀವು ಇಟ್ಟೆಲ್ಲಾ ಜನದ ಬೆಂಬಲದ ಅಂದ್ರೆ ನೀವು ವಿರೋಧ ಪಕ್ಷದವರಿಗೆ ಅಂದ್ರ ಕೆಲವೊಂದ್ ಮಂದಿ ಬಿಜೆಪಿ ಮೇಲೆ ಒಂದ್ ಥೋಡೆ ಮಂದಿ ನಾರಾಜ ವ್ಯಕ್ತಪಡಿಸಿರ್ತಾರ, ಅವ್ರಿಗೆ ನೀವು ಏನ್ ಹೇಳಿ ಶಕಾಸ್ತೀರಿ? ಈಗ ನೋಡ್ರಿ, ವಿರೋಧ ಪಕ್ಷದವರು ನಾವ್ ಯಾನೇ ಚಲೋ ಮಾಡ್ಲಿ ಯಾನೇ ಮಾಡ್ಲಿ ವಿರೋಧ ಪಕ್ಷದವರು ಅವರು ನಮ್ದು ಜನರ ತಲೆ ಕೆಡಿಸಿ ಜನರ ತಲೆ ಕೆಡ್ಸೋದವ್ರದೊಂದ್ ಕೆಲಸ ಆಗ್ಬಿಟ್ಟದ. ಈಗ ಮತ್ತೊಂದು ವಿಕಾಸ್ ಕೆಲಸ ಏನ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ. ವಿಕಾಸ್ ಅಂತೂ ಈ 40 ವರ್ಷನಾಗ ಅವ್ರ ಕೈಗೆ ಸತ್ತಾಯ್ತು ಎಲ್ಲ ಇತ್ತು, ಎಲ್ಲಾನೇ ಕೊಟ್ಟು ನೋಡಿದವು ಜನತಾ. ಅವ್ರ ವಿಕಾಸ್ ಅಂತೂ ಯಾವ್ದು ಏನು ಮಾಡಿಲ್ಲ. ನೀವ್ ಆಗಳ ಹೇಳ್ದಂಗ ಇದೇ ಲೂಟ್ ಮಾರ ಇಂಥವ್ ಲಾಕ್ ಲೆಪ್ಟ ಮಾಡ್ಕೋತು ಇಂಥ ದಾದಾಗಿರಿ ಮಾಡ್ಕೋತಿ ತಿರ್ಗಾಡಿದ್ರು ಹೊರತಾಗಿ ಜನಗಳಿಗೆ ಯಾರು ಕಿಮ್ಮತ್ ಕೊಡ್ಲಿಲ್ಲ. ಜನಗಳಿಗೆ ಮನ್ಸನಾಗ ಅವ್ರದ್ದು ಎಂದೋ ಇಳಿದಾರ. ಇವತ್ತವ್ರು ವಿರೋಧ ಪಕ್ಷ ಹೇಳ್ತಾರ ಏನ್ರಿ, ಮಂದಿ ಮುಂದ್ ಬಂದು ಹೇಳ್ಬೇಕಂದ್ರ ಏನು ಇಲ್ರಿ ಸಾಹೇಬ್. ಏನ್ ಅವ್ರ ಇವತ್ತಿನ ದಿವಸ ಏನು ಹೇಳಪ್ಲಿ ಏನು ಉಳಿದಿಲ್ಲ. ಹಾಗಾಗಿ ಜನಗಳು ಭೂಲ್ ತಪ್ಪ ಮಾಡಿ ಜನಗಳಿಗೆ ಏನಾರ ಇಲ್ಲಾರ್ದು ಇದ್ದುದು ಇಲ್ಲಾರ್ದು ಒಂದು ಮತ್ತೊಂದ್ ಏನ್ರಿ ಹೇಳೋದು. ಈಗ ವಿರೋಧ ಪಕ್ಷ ಅಂದ್ರೆ ನೋಡ್ರಿ, ಒಂದ್ ನಮ್ಮನ್ LIC ಏಜೆಂಟ್ ಗುಡಿದಂಗ್ರಿ ಸಾಬ್ರ. LIC ಏಜೆಂಟ್ ಬಲ್ಲಿ ಬಾಜು ಕುಂಡ್ರಿ ನೀವು ಕೂತ್ರದ ಹೆಂಗ್ ಆಗ್ತದ, ಒಂದ್ 5 ಮಿನಿಟ್ ಅವ್ರದ್ದು ಏಜೆಂಟ್ಗಳದ್ದು ಒಂದು ಅರ್ಧ ತಾಸು ಕೂತ್ ಅವ್ರ ಬಲ್ಲಿ ಚರ್ಚೆ ಮಾಡಿದ್ರೆ LIC ಏಜೆಂಟ್ಗಳ ಬಲ್ಲಿ ಈ ಇದ್ರಾಗ ಇರೋದಕ್ಕಿಂತ ಸಯರ್ದ್ಗೆ ಫಾಯ್ದೆ ಭಾಳ ಅದ, ಇದ್ರಾಗೆ ಗಳಿಕೆ ಭಾಳ ಅದ ನಂಗ ಅನಸ್ತದಲ್ಲ. ಹಾಂಗ ಇವ್ರು ಬರೀ ಮಾತು ಕೇಳಿದ್ರ ಇದ್ದಾಗ ಏನು ಸುಖ ಆಗಲ್ರಿ ಇವ್ರದ್ದು. ಇವ್ರು ನಾವು ಇವ್ರದ್ದು ಮಾತು ಕೇಳ್ಕೊತ ಇವ್ರ ಬೆನ್ನ ಹತ್ಕೋತ ವಿರೋಧ ಪಕ್ಷದ ಬೆನ್ನ ಹತ್ಕೋತ ಹೋದ್ರ ಸದ್ ಮೇಲೂ ಸುಖ ಆಗಲ್ಲ ನನ್ಗ ಅನ್ಸದ. ಹಾಗಾಗಿ ಅವ್ರ ಬಲ್ಲಿ ವಿಷಯಗಳು ಯಾವ ಉಳಿದಿಲ್ರಿ, ಬರೇ ಬೂಲ್ ತಪ್ಪ ಕೊಟ್ಟು ಮಂದಿ ಬೂಲ್ ಮಾಡ್ಬೇಕು ಅನ್ನೋದು ಒಂದೇ ಅವ್ರ ಬಲ್ಲಿ ಇದು ಅದ. ಅದಕ್ಕ ನಾ ಅಟ್ಟೆ ಹೇಳೋದು, ಮಂದಿ ಬೂಲ್ ತಪ್ಪ ಕೊಡ್ಬೇಡ್ರಿ, ನಿಮ್ದು ಏನ್ ಮಾಡೋದ್ ಕೆಲಸ ಇತ್ತಪ್ಪ ಅಂದ್ರು ನೀವು ಮಂದಿ ಮುಂದೆ ಬರ್ರಿ, ನಿಮ್ ಕೆಲಸಗಳು ಹೇಳ್ರಿ ಅನ್ನೋದು ಹೇಳಿ ನಿಮ್ ಮತ ಕೇಳ್ರಿ ಅನ್ನೋದು ಅಟ್ಟೆ ಅವ್ರ ವಿರೋಧ ಪಕ್ಷದವ್ರು ಹೇಳೋದು ಆಸೆ ಪಡ್ತೀವಿ. ಆಯ್ತ್ರಿ ಗೌಡ್ರೆ, ಮತ್ತೆ ಇವಾಗ ಜನತಾ ಕಡೆಗೆ ನಿಮ್ ಕಡೆಯಿಂದ ಪಕ್ಷ ಕಡೆಯಿಂದ ಅವ್ರಿಗೆ ನೀವು ವಿಶೇಷ ಅಂದ್ರೆ ಏನ್ ಹೇಳ್ಬೇಕು ಅನಿಸ್ತೀರಿ? ಅಂದ್ರೆ ಈಗ ಜನತಾ ವಿರೋಧ ಪಕ್ಷದವ್ರು ಹೇಳ್ಯಾರ ನೀವು ಅವ್ರಿಗೆ ಮತ ಹಾಕ್ಬೇಡ್ರಿ ನಮ್ಗೆ ಮತ ಹಾಕ್ರಿ ಅಂತೇಳಿ ಅವ್ರ ಜನತಾ ಹೇಳ್ತಿರ್ತಾರ. ಅಂದ್ರೆ ನೀವು ಅವ್ರಿಗೆ 1-2 ಮಾತನಾಗ ಶಾರ್ಟ್ಕಟ್ ದಾಗ ನೀವು ಏನ್ ಹೇಳಕ್ ಇಲ್ಲ, ಈಗ ಜನತಾ ಬಲಿ ನೋಡ್ರಿ ನಾವ್ ಆಲ್ರೆಡಿ ತಿರ್ಗಾಡಲಿದ್ದೇವ್ರಿ ಎಲ್ಲರಿಗೆ ಕ್ಲಿಯರ್ ಆಗ್ಯದ. ಅಂದ್ರೆ ಜನತಾ ಏನೋ ಬಿಜೆಪಿ ಮತ ಇಲ್ಲ, ಜನತಾದು ಕೆಲಸ ಎಲ್ಲಾ ಕಡೆ ಆಗ್ಯಾವ್ರಿ ಸರ್. ಕೆಲಸ ಆಗಿಲ್ಲ ಕೆಲಸ ಎಲ್ಲಾ ಕಡೆ ಆಗ್ಯಾವ, ನಡ್ಲಿಕತ್ತಾವ. ಇನ್ನ ಕೆಲವೊಂದು ಜನತಾದನು ಅಪೇಕ್ಷೆ ಅವ, ಕೆಲವೊಂದು ಅಪೇಕ್ಷೆ ಅವ ಜನತಾದು. ಈಗ ನೋಡ್ರಿ ಲಾಡ್ಕಿ ಬಹನ್ ದಾದಾಗೆ ಲಾಡ್ಕಿ ಬಹನ್ ಯೋಜನೆ ಕುಡ್ಲಿಕತ್ರ ಖರೀದದ. ಅವ್ರ ದಾದ ನಾವು ಹೆಣ್ಮಕ್ಳು ಚರ್ಚೆ ಮಾಡೋದು ಕುಡ್ಲಿಕತ್ರ ಖರೀದ 1500 ರೂಪಾಯಿ ನಮ್ ತಿಂಗಳ ಬರ್ತಾವ. ನಾವ್ ಬಂದದ 1500 ರೂಪಾಯಿ ನಮ್ ಬಲ್ಲಿ ಉಳ್ಯಾಗ್ಯಾವ. ಮೇನ್ ಏನಂದ್ರ ಇವತ್ತಿಂದ 1500 ರೂಪಾಯಿ ಕೊಟ್ಟದು ಹೊರಗಿಂದ ಏನ್ ಅಕಲ್ಕೋಟ್ ತಾಲೂಕದಂದು ಈಗ ಹೆಣ್ಮಕ್ಳ ಹಣ ವಿಷಯ ನಮ್ಗ ತಾಲೂಕದಂದ ಎಲ್ಲ ಗುಂಡಗಳಿಗೆಲ್ಲ ತಣ್ಣಗ್ ಮಾಡ್ಯಾರ. ದಾದಾ ಎಟ್ ಬೇಕಟ್ ಎಲ್ಲ ಸುದ್ಲಾಮ್ ಮಾಡ್ಯಾರ. ಇದು
ಗುಂಡಾರಾಜ್ ಹೋಗಿ ನಮ್ಮನ್ ರಾಮರಾಜ್ ಆಗ್ಯದ ನಮ್ಗೆ ಖರೆ ಸರ್ಕಾರಿ ದವಾಖಾನ್ರಿ. ಹಾ. ಸರ್ಕಾರಿ ದವಾಖಾನೆಗೆ ಒಂದು ಇವತ್ತಿನ ದಿನ ಇಲ್ಲಿದು ಎಮರ್ಜೆನ್ಸಿ ಏನ್ರ ಒಂದು ಹೊಟ್ಲೆ ಪೇಷಂಟ್ ಆಗಲಿ ಮತ್ತೊಂದು ಯಾವ್ದು ಎಮರ್ಜೆನ್ಸಿ ಕೇಸ್ಗಳಿದ್ದು ಅಂದ್ರೆ ಇಲ್ಲಿ ಹೋಗ್ಬೇಕಂದ್ರೆ ನಮ್ ಗಾಡಿ ವ್ಯವಸ್ಥೆಗಳಿಲ್ಲ. ಈ ಮುಂಜಾನೆ ಬಂದ ಬಸ್ ಮತ್ ಸಂಜಿಕ್ ಒಂದೇ ಹಿಂಗ್ ಮುಂಜಾನೆ ಸಂಜಿಕ್ ಇಟ್ಟೇವ್ರಿ. ಹಂಗಾಗಿ ನಡ್ಬೇಕು ಒಂದು ಆಂಬುಲೆನ್ಸ್ ಒಂದು ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಒಂದು ಹೆಣ್ಮಕ್ಳದ ಆಸೆ ಅದ್ರಿ. ಹಾ. ಅದ್ರ ಅಂದ್ರೆ ಇವಾಗ ನೀವು ಜನತಾದ ಏನ್ ಆಂಬುಲೆನ್ಸ್ ಅದಾವ ಎಮರ್ಜೆನ್ಸಿ ಏನ್ ಕೆಲಸ ಅವ ಅವು ನಿಮ್ ಬಿಜೆಪಿ ಕಡೆಯಿಂದ ನಿಮ್ಗೆ ಕೆಲಸ ಆಗ್ತಾವ ಅನ್ನೋದು ನಿಮ್ಗೆ ವಿಶ್ವಾಸ ಆದೇನು? ಇಲ್ಲ ನಾವೀಗ ಈಗ ನಮ್ ಮಂದಿ ಜನಗಳದೆಲ್ಲ ಈಗ ನಮ್ ಕಣ್ ಮೇಲೆ ಬಿದ್ದು ಅನ್ನೋ ಆಲ್ರೆಡಿ ದಾದನ ಕಿವಿ ಮೇಲೆ ಇಟ್ಟಿದ್ದೇವು. ಹಾ. ಈಗ ಇಟ್ಟೆಲ್ಲ ದಾದ ಮಾಡ್ಲಿಕತ್ತಾರ. ದಾದ ಮೇಲೆ ನಮ್ಮ ಅಪೇಕ್ಷೆ ಇಡಕ್ಕಿಂತ ದಾದ ಇದು ಮಾಡೇ ಮಾಡ್ತಾರ. ದಾದನ್ ಕಿವಿ ಮೇಲೆ ನಾವ್ ಇಡಾನಿ ಜನತದ ಕೆಲಸ ಆಗ್ಲಿ ಅನ್ನೋದೇ ನಮ್ದು ಉದ್ದೇಶ ಅದ್ರಿ. ಮತ್ತ ಅದ್ರ ಜೊತೆಗೆ ಇನ್ನೊಂದು 2 ವಿಷಯ ಹಿಂಗೆ ಸಹಜ ಬಂದವ್ರಿ. ತಾಯಂದಿರದು ಹಾ. ತಾಯಂದ್ರಂದ್ರು ಇಲ್ಲ ಎಲ್ಲ ಹೆಣ್ಮಕ್ಳು ಕೊಡ್ಲಕತ್ತಾರ ಇದು ಮಾಡ್ಲತ್ತಾರ ಶೆಟ್ಟರಿಗೆ ಬಾರದವ್ರು ಕೊಡ್ತಾರ ನಮ್ಗೆ ಏನ್ ಕೊಡ್ತಾರ ಅದು ಒಂದು ವಿಷಯ ಅದ್ರಿ. ಆ ತಾಯಂದ್ರಿಗೆಲ್ಲ ಈಗ ನೋಡ್ರಿ ಇವತ್ತಿನ ದಿವಸ ಒಂದು ಢೋಲ್ ರೂಪವಾಗಿ ಅಲ್ಲಿ ಏನ್ರ ಆಗ್ಲಿ ಅದೊಂದು ಬರ್ಬೇಕು ಅನ್ನೋದು ಎಲ್ಲ ತಾಯಂದ್ರು ಇವತ್ತು ವಯಸ್ಸಾದವರು ಇವತ್ತು ಅವ್ರದೊಂದು ಆಸೆ ಅದ. ಅದೊಂದು ಮಾಡ್ಬೇಕು. ಅವ್ರ ಕೇಳೋಣ ಇವತ್ತಂದ್ರೆ ಇಲ್ಲ ನನ್ನ ಮಗ ಹೊರಗೆ ಹಾಕದ ಇಲ್ಲ ನನ್ನ ಸೊಸಿ ಸೇರ್ಲೆಗಳ ನಾವ್ ಎಲ್ಲಿ ಹೇಳ್ಕೋಬೇಕು ಯಾರಿಗೆ ಹೇಳ್ಕೋಬೇಕು ಅಂತ ಅವ್ರದೊಂದು ಉದ್ದೇಶ. ಅವ್ರಿಗೆ ಒಂದು ನಮ್ಗೆ ಏನ್ರ ಒಂದು ನೆಲ ಮಾಡ್ಕೊಡ್ರಿ ನಮ್ಗೆ ಒಂದು 2 ತಿಂಗಳ ಬರಬ್ಲಿ ಮಾಡ್ಕೊಡ್ರಿ ಅನ್ನೋದು ಅವ್ರದೊಂದು ಆ ಬೇಡಿಕೆ ಅದ್ರಿ. ಅದನ್ನ ನಾವು ದಾದನ್ ಬಲ್ಲಿ ಹೇಳಿದೇವ್ರಿ. ದಾದಾ ಇವೆಲ್ಲ ಕೆಲಸ ಆಲ್ರೆಡಿ ನಮ್ಗೆ ಚಾನಲ್ ಮಾಡ್ಬೋದು ನಿಮ್ಗೆ ಹೇಳೋದಟ್ಟೆ. ದಾದಾ ನಮ್ಗೆ ಆಲ್ರೆಡಿ ಇವೆಲ್ಲ ಆಶ್ವಾಸನ ನಾವು 2 ದಿನ ತಿರುಗಾಡ್ತಿದ್ದೇವೆ ಹೇಳ್ತಿದ್ವು ಎಲ್ಲ ಜನಗಳು ನಮ್ಮ ಬಲ್ಲಿ ಹೇಳ್ತಿದ್ರು. ದಾದನ್ ಬಲ್ಲಿ ಇವೆಲ್ಲ ಹೋಗಿ ಮುಡ್ಸಿದೇವ್ರಿ. ಇವೆಲ್ಲ ಇಲ್ಲಿ ತನಕ ದಾದಾವ್ರು ನಿಮ್ಗೆ ಏನ್ ಆಶ್ವಾಸನೆ ಕೊಟ್ಟಿದಾರ ಅವೆಲ್ಲ ಕೆಲಸ ಮಾಡಿದಾರ. ಮತ್ ಇವಾಗ ಜನತಾದ ಇನ್ನೊಂದ್ ಸ್ವಲ್ಪ ಕೆಲಸ ಅವ ಅವು ಕೂಡ ನಿಮ್ಗ ಕಾರ್ಯಕರ್ತರ ಮುಂದೆ ಹೇಳಿದಾರ. ಇವೆಲ್ಲ ನೀವು ಆಲ್ರೆಡಿ ದಾದಾವ್ರಿಗೆ ಹೇಳಿ ಕಿವಿ ಮೇಲೆ ಇಟ್ಟಿದ್ರಿ. ಈ ಪೀರಿಯಡ್ದಾಗ ಅವ್ರ ಏನು ಕೆಲಸ ಮಾಡಕ್ ಆಗಿಲ್ಲ. ಅದ್ರ ಸಲುವಾಗಿ ಇದು ಕೆಲಸ ಕ್ಲಿಯರ್ ಆದ್ಮೇಲೆ ನಿವಣ್ಣುಕ್ ಆದ್ಮೇಲೆ ದಾದಾವ್ರು ಕೆಲಸ ಮಾಡ್ತಾರ ಅನ್ನೋದು ನಿಮ್ಗೆ ಎಲ್ಲರಿಗೂ ವಿಶ್ವಾಸ ಕೂತದ. ಇನ್ನೊಂದು ವಿಶೇಷ ಏನ್ ಹೇಳ್ಬೇಕಂದ್ರೆ ಸರ್ ನಿಮ್ಗೆ ಈಗ ಮೇನ್ ಈಗ ನೋಡ್ರಿ ಅಂತ ಬ್ಯಾಸಿಗೆ ಕಾಲದಾಗ ಹಾ. ಈಗ ಉಜ್ನಿ ಧರಣದಕ್ಕ -ಪಾಯಿಂಟ್ ನೀರಿದ್ರಿ. ಹಾ. ನೀರೇ -ಪಾಯಿಂಟ್ದಾಗ ನೀರಿದ್ದಾಗ ಅಂತ ಕಾಲದಾಗ ದಾದಾ ನಮ್ಗ ನೀರ್ ಬಿಟ್ಟು ಅವತ್ತಿನ ದಿವಸ ನಮ್ಗೆ ಇವತ್ತೆಲ್ಲ ಕಬ್ಬ ಗಿಬ್ಬ ಅವತ್ತು ಎಲ್ಲ ಒಣಗಿ ಹೋಗೋ ಪರಿಸ್ಥಿತಿ ಇದ್ದಾಗ ಅವತ್ತು ನೀರ್ ಬಿಟ್ಟು ನೀರ್ ಬರ್ಲೇ ಹತ್ತಿದ್ರು. ಇದೇ ವಿರೋಧಕರು ಅವತ್ತ ನೀರೇ ಬಿಡಲ್ಲ ನೀರ್ ಏನ್ ಬಿಡ್ತಾರ ನೀರ್ ಬರಲ್ಲ ಎಲ್ಲ ಹಿಂಗ ಇದ್ರು. ಅಂತ -ಪಾಯಿಂಟ್ದಾಗ ಇವತ್ತು ನೀರ್ ಬಿಟ್ಟಾರ್ರಿ ದಾದಾ. ಮತ್ತ ಇವತ್ ನೋಡ್ರಿ ಅವಾಗ ರಾತ್ರಿ 12ಕ್ಕ 1ಕ್ಕ 2ಕ್ಕ ಯಾವಾಗ ಎದ್ದು ಶೆಟ್ಟಿರ್ ಮಂದಿ ಓಡ್ತಿತ್ತು ಇದು ಮಾಡ್ತಿತ್ತು. ಲೈಟ್ ಇವತ್ ನೋಡ್ರಿ ರಾತ್ರಿ ಹೋಗಿ ಹಗಲತ್ ಕೊಟ್ಟಾರ್ರಿ. ಹಾ. ಹಗಲತ್ ಲೈಟ್ ರೀ. ಹಂಗಾಗಿ ಎಷ್ಟೋ ಮಂದಿ ನಮ್ ಕಣ್ ಮುಂದೆ ರಾತ್ರಿ ಯಾರಿಗ್ ತಿಳಿಲಾರ್ದೆ ನೋಡ್ಲಾರ್ದೆ ಎಷ್ಟೋ ಮಂದಿ ಇವತ್ತ ಕರೆಂಟ್ ಮೇಲೆ ಕಾಲಿಟ್ಟು ತೀರ್ಕೊಂಡವ್ರ ಅದಾರ್ರಿ. ಹಾವು ಕಚ್ಚಿ ಸತ್ತವ್ರ ಅದಾರ ಏನ್ರಿ. ಅಂತವೆಲ್ಲ ಬಿಟ್ಟು ಇವತ್ತು ಹಗಲತ್ತದ್ರಿ. ಕಣ್ ತುಂಬಾ ಇವತ್ತಿನ ದಿನ ಶೇತಕರಿ ಮಂದಿ ನೋಡ್ರಿ ಕಣ್ ತುಂಬಾ ನಿದ್ದೆ ಮಾಡ್ಲಿಕತ್ತದ. ಹಗಲತ್ ತಮ್ಮ ಹೊಲ್ದಾನ್ ಕೆಲಸ ಮಾಡ್ತದ ಬಂದ್ ಏನದ ಕಣ್ ತುಂಬ ನಿದ್ದೆ ಮಾಡಿ ಮನ್ಯಾಗ ಇರ್ಲಿಕತ್ತದ್ರಿ. ಅಂದ್ರ ದಾದಾ ಬಂದ ಹಿಡಿದು ರೈತರಿಗೆ ನೀರಿನ ವ್ಯವಸ್ಥೆ ಮತ್ತೆ ಲೈಟಿನ ವ್ಯವಸ್ಥೆ ಸುಧಾರಣೆ ಆಗ್ಯದ ಅಂದಂಗ ಐತ್ರಿ. ಎಲ್ಲಾ ತರ ದಾದಾ ಬಂದ್ ಹಿಡಿದು ಶೇತಕರಿಗಂತೂ ಎಲ್ಲಾ ತರ ವ್ಯವಸ್ಥೆ ಆಗ್ಯದ್ರಿ. ಹೇಳ್ಕೊಳ್ಳೋದು ಇಟ್ಟೇ ಅದ. ಇವ್ರ ಮಾತ್ ಕೇಳಿ ಭೂಲ್ ತಪ್ಪ ಹೋಗಿ ಇವತ್ತು ವಿರೋಧಿಗಳದ್ದು ಮಾತು 101 ಹೇಳ್ಕೊಂಡ್ ಬರ್ತಾರ. ಅವ್ರದ್ದು ಯಾರ್ದು ಮಾತ್ ಕೇಳಾರ್ದೆ ನಾವು ಇವತ್ತಿನ ದಿವಸ ನಿತ್ತಂತ ನಮ್ದು ಆಳ್ಗಿ ಊರಿಂದು ಶಿವಾಣಿ ತಾಯಿ ಮಾಂತೇಶ್ ಸ್ವಾಮಿ ಅವರು ಮತ್ತ ರಶ್ಮಿತಾಯಿ ಸಾಗರ್ ಹಿಪ್ಪರ್ಗಿ ಮತ್ತು ಉತ್ತಮ್ ವಾಘಮಾರೆ ಸಾಹೇಬ್ರು ಇವರು ಎಲ್ಲ ಸಾಲಿ ಕಲ್ತು ಇವತ್ತಿನ ದಿವಸ ಎಲ್ಲ ಎಜುಕೇಟ್ ಇದ್ದಂತವ್ರು. ಒಂದು ಡಾಕ್ಟರ್ ಇದ್ದಂತವ್ರು ಅದಾರ. ಎಲ್ಲ ಎಜುಕೇಟೆಡ್ ಅದಾರ. ನಿಮ್ದು ಓಡಾಡಿ ಎಟ್ಬೇಕಟ್ಟು ರಾತ್ರಿ ಹಗಲ ಕೆಲಸ ಮಾಡಂತವ್ರು ಅದಾರ. ಇವತ್ತು ದಾದಾ ಅವ್ರಿಗೆ ಚಾಯ್ಸ್ ಮಾಡ್ರಪ್ಪ ಇಟ್ಟೆಲ್ಲ ಜನಗಳು ಬಿಟ್ಟು ಅವ್ರಿಗೆ ಚಾಯ್ಸ್ ಮಾಡ್ರಂದ್ರ ಅವ್ರ ಬಲ್ಲಿ ಯಾನ್ರಿ ಇಲ್ಲಾರ್ದೆ ದಾದಾ ಇವತ್ತು ಚಾಯ್ಸ್ ಮಾಡಲ್ಲ. ಮಾಡ್ರಂದ್ರ ಅದಕ್ಕೊಂದು ಅರ್ಥ ಅದ. ಹಂಗಾಗಿ ದಾದಾಗ ನೆಂಬಿ ದಾದನ್ ಒಂದು ಇವತ್ತಿನ ದಿವಸ ಬರ 7ನೇ ತಾರೀಕಿಗೆ ತಾವೆಲ್ಲ 28 ಹಳ್ಳಿ ಜನತೆಗೆ ಒಂದೇ ಒಂದು ಮತ್ತೊಮ್ಮೆ ನೀವು ತಮ್ಮೆಲ್ಲರಿಗೆ ಕೈ ಮುಗಿದು ಕೇಳ್ಕೊಳ್ಳೋದು ಇಟ್ಟೆ. ಇದು ಒಂದು ತಮ್ಮ ಅಮೂಲ್ಯವಾದ ಮತ ಈ ಒಂದು ಕಮಲ ಒಂದು ಚಿನ್ನದ ಮೇಲೆ ತಮ್ದು ಬಟನ್ ಒತ್ತಿ ಭರಗೋಸ್ ಮತದಿಂದ ತಾವೆಲ್ಲರೂ ಆಶೀರ್ವಾದ ಕೊಟ್ಟು ಈ ದಾದನ ವಿಶ್ವಾಸ ಉಳಿಸ್ಕೋಬೇಕಂತ ತಮ್ಮ ಈ ಜನತೆ ಕೇಳ್ಕೊಳ್ಳೋದು. ಧನ್ಯವಾದಗಳು. ಧನ್ಯವಾದ. ಈ ಪ್ರಚಾರ ಸಭಾದಾಗ ನೀವು ಟೈಮ್ ತಗೋದು ನಮ್ಮ ಚಾನಲ್ದಾಗ ಮುಲಾಖತ್ ಕೊಟ್ಟಿದ್ರಿ. ಅದ್ರ ಸಲುವಾಗಿ ನಿಮ್ದು ಪುಡಿಲ್ ವಾಟ್ಸಲ್ ಸಲುವಾಗಿನು ನಮ್ಮ ಕಡೆಯಿಂದ ನಮ್ಮ ಚಾನಲ್ ಕಡೆಯಿಂದಾನು ಸರ್ ಹಾರ್ದಿಕ ಸ್ವಾಗತ ಮಾಡ್ತೇವ್ರಿ. ನಿಮ್ಗೆ ಅಭಿನಂದನೆ ಕೊಡ್ತೇವ್ರಿ. ನಮಸ್ಕಾರ. ನಮಸ್ಕಾರ.